ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಯೂಟ್ಯೂಬ್ ಫ್ರೆಂಡ್ ಕಡೆಯಿಂದ ಒಂದು ಪಾರ್ಸೆಲ್ ಬಂದಿತ್ತು. ಈ ಒಂದು ಪಾರ್ಸೆಲ್ ನನಗೆ ತುಂಬಾ ಸ್ಪೆಷಲ್ಲು. ಬಿಕಾಸ್ ಈ ಒಂದು ಚಟ್ನಿನ ನಾನು ಟೇಸ್ಟ್ ಮಾಡಿ 20 ಇಯರ್ಸ್ ಆಗಿತ್ತು. 20 ವರ್ಷದಿಂದನೇ ನಾವೊಂದು ಚಟ್ನಿನ ತಿಂದಿರಲಿಲ್ಲ. ಆ್ಯಂಡ್ ಇದು ವಯ್ಯಪ್ಪಳ, ಇದು ಮಲ್ನಾಡ್ ಸ್ಪೆಷಲ್ಲು. ಇದು ಕೂಡ ನನ್ನ ಫೇವ್ರೇಟು. ಯಾವಾಗಲೂ ಅವರು ಹೇಳುವಾಗ ನಾನು ಹೇಳ್ತಾ ಇದ್ದೆ, ಇದು ನನ್ನ ತುಂಬ ಫೇವ್ರೇಟು ಅಂತ. ಅವ್ರು ಯಾವಾಗಲೂ ಪಾರ್ಸೆಲ್ ಕಳಿಸ್ಲಾ ಅಂತ ಇದ್ರು. ನೋಡಿದ್ರೆ ಫೈನಲಿ ನನಗೆ ಪಾರ್ಸೆಲ್ ಕಳಿಸಿದ್ರು. ಸೊ ಶಿವಮೊಗ್ಗದಿಂದ ಬೆಂಗಳೂರಿಗೆ ಪಾರ್ಸೆಲ್ ಬಂದಿತ್ತು. ಸೊ ತುಂಬಾ ಖುಷಿ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪಾರ್ಸೆಲ್ ಕಳಿಸಿದ್ದಕ್ಕೆ. ನಾನಂತರೂ ತುಂಬ ಇಷ್ಟಪಟ್ಟು ಈ ಒಂದು ಚಟ್ನಿನ ಹಪ್ಪಳನ ಟೇಸ್ಟ್ ಮಾಡಿದೆ. ಹಾಗೆ ಮಲ್ಟಿಗ್ರೇನ್ ಪೌಡರ್ನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಎಲ್ಲ ಥರದ ಕಾಳುಗಳನ್ನು ಹಾಕಿ ಅದನ್ನು ವಾಶ್ ಮಾಡಿ ತೊಳೆದು ಬಿಸಿಲಿಗೆ ಹಾಕಿ ಒಣಗಿಸಿ ಮಲ್ಟಿಗ್ರೇನ್ ಪೌಡರ್ನ ಮಾಡ್ತಾಯಿದ್ದೆ. ಈ ಥರ ರಾಗಿ ಸರಿ ಆಗಿರ್ಬೋದು ಅಥವಾ ಮಲ್ಟಿಗ್ರೇನ್ ಪೌಡರ್ ಆಗಿರ್ಬೋದು, ಈ ಥರ ಏನಾದರೂ ಮಾಡಬೇಕು ಅಂತಂದರೆ ಅದಕ್ಕೆ ಬಿಸಿಲು ಚೆನ್ನಾಗಿರಬೇಕು. ಬಿಸಿಲು ಚೆನ್ನಾಗಿರೋಂಥ ಟೈಮಲ್ಲಿ ಅದನ್ನು ನಾವು ಕ್ಲೀನಾಗಿ ತೊಳೆದು ಒಣಗಾಕಿ ಅದನ್ನು ಹುರಿದ್ಬಿಟ್ಟು ನಾವು ಇದನ್ನು ಮಾಡಬೇಕಾಗತ್ತೆ. ಇಲ್ಲಾಂದರೆ ಬೇಗ ಕೆಟ್ಟೋಗುತ್ತೆ ಆ್ಯಂಡ್ ಹುಳಗಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿಸಿಲು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನಿವತ್ತು ಮಲ್ಟಿಗ್ರೇನ್ ಪೌಡರ್ನ ಮಾಡ್ತಾಯಿದ್ದೆ. ಈ ಒಂದು ಮಲ್ಟಿಗ್ರೇನ್ ಪೌಡರ್ಗೆ ಸಾಕಷ್ಟು ಐಟಮ್ಗಳನ್ನು ಆ್ಯಡ್ ಮಾಡಿದ್ದೆ. ರಾಗಿ, ಗೋಧಿ, ಕೆಂಪಕ್ಕಿ, ಹಾಗೆ ಸೋಯಾಬೀನ್ ಕಾಳು, ಮೈಸೂರು ಬೇಳೆ, ಹೆಸರು ಕಾಳು, ಕಡಲೆಕಾಳು, ಈ ಥರ ಸುಮಾರು ಕಾಳುಗಳನ್ನು ಆ್ಯಡ್ ಮಾಡಿ, ಹಾಗೆ ಅದಕ್ಕೆ ಮೆಣಸು, ಜೀರಿಗೆ ಎಲ್ಲನೂ ಆ್ಯಡ್ ಮಾಡಿ ಈ ಒಂದು ಮಲ್ಟಿಗ್ರೇನ್ ಪೌಡರ್ನ ಮಾಡಿದ್ವಿ. ಈ ಒಂದು ಮಲ್ಟಿಗ್ರೇನ್ ಪೌಡರ್ನ ನಾವು ಮಕ್ಳಿಗೂ ಕೂಡ ಕೊಡ್ಬೋದು, ಹಾಗೆ ದೊಡ್ಡವರು ಕೂಡ ಇದನ್ನು ತೊಗೊಳ್ಬೋದು. ಸೊ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆಯದು. ಸಂಡೇ ಬಂದರೆ ಸಾಕು, ಹೇಗೆ ಆ ಡೇ ಕಳೆದೋಗುತ್ತೆ ಅಂತಲೇ ಗೊತ್ತಿಲ್ಲ. ಫ್ರಮ್ ಮಾರ್ನಿಂಗ್ ಟು ನೈಟು ಫುಲ್ ಕೆಲಸನೇ ಹೋಗ್ಬಿಟ್ಟಿರುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಕೂಡ ಹಾಗೆ ಸಂಡೇ ಬಂದರೆ ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಎಲ್ಲ ತರಕಾರಿ, ಹಣ್ಣು ಎಲ್ಲ ತೊಗೊಂಡು ಬಂದು, ಸೊ ಅದನ್ನು ಹೋಲ್ ಡೇ ನಾವು ಅದನ್ನು ಕಾಳುಗಳನ್ನೆಲ್ಲ ಬಿಡಿಸಿಟ್ಕೊಳ್ಳೋದು, ಸೊಪ್ಪು ಇಟ್ಕೊಳ್ಳೋದು, ಹಾಗೆ ವೆಜಿಟೇಬಲ್ಸ್ ಎಲ್ಲ ಡಿವೈಡ್ ಮಾಡಿ ಎತ್ತಿಡೋದು. ಸೊ ಇದರಲ್ಲೇ ಆ ಡೇ ಫುಲ್ಲು ಕಳೆದೋಗ್ಬಿಡುತ್ತೆ. ಆ್ಯಂಡ್ ನಾವು ಆ ಒಂದು ಸಂಡೇ ನಾವು ಎಲ್ಲ ಕೆಲಸಗಳನ್ನು ಮಾಡಿ ಇಟ್ಕೊಳ್ಳೋದ್ರಿಂದ ಸೊ ವೀಕ್ ಫುಲ್ಲು ಆರಾಮಾಗಿ ಡೇನ ನಾವು ಕಳಿಬೋದು. ಬಿಕಾಸ್ ಆ ಡೇನಲ್ಲಿ ಅಷ್ಟು ಟೈಮ್ ಸ್ಪೆಂಡ್ ಆಗೋದಿಲ್ಲ. ಬಿಕಾಸ್ ಎಲ್ಲನೂ ನಾವು ಸಂಡೇನೇ ಮಾಡಿ ಇಟ್ಕೊಂಡಿರೋದ್ರಿಂದ ನಮಗೆ ವೀಕ್ ಫುಲ್ಲು ಸ್ವಲ್ಪ ಫ್ರೀ ಅಂತ ಹೇಳಿ ಅನಿಸುತ್ತೆ. ಹಾಗಾಗಿ ನಾವು ಕೂಡ ಸಂಡೇಸ್ ಬಂದುಬಿಟ್ರೆ ಫುಲ್ಲು ರೆಸ್ಟೇ ಇರೋದಿಲ್ಲ, ಆ ಡೇ ಫುಲ್ಲು ವರ್ಕೇ ಆಗೋಗ್ಬಿಡುತ್ತೆ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಖಾಲಿಯಾಗಿತ್ತು. ಹಾಗಾಗಿ ಮನೆಯಲ್ಲೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ರೆಡಿ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ ಪೇಸ್ಟ್ಗೆ. ಸೊ ಇನ್ನೊಂದು, ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಔಟ್ಸೈಡಿಂದ ಮಾತ್ರ ತರಲೇಬಾರ್ದು ಅಂತ ಅನಿಸ್ಬಿಡುತ್ತೆ. ಬಿಕಾಸ್ ಎಲ್ಲ ವೀಡಿಯೋಸ್ಗಳು ವೈರಲ್ ಆಗಿರೋದು ನೋಡಿರ್ತೀವಿ ನಾವು, ಅವ್ರು ಎಷ್ಟು ಹೈಜೆನಿಕ್ಕಾಗಿ ಮಾಡಿರ್ತಾರೆ ಅಂತ. ಸೊ ಅದನ್ನೆಲ್ಲ ನೋಡಿದ ಮೇಲೂ ಕೂಡ ನಿಜವಾಗ್ಲೂ ಔಟ್ಸೈಡಿಂದ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ತಂದು ಮಾಡೋದಕ್ಕೆ ನಿಜವಾಗ್ಲೂ ಮನಸ್ಸು ಬರೋದಿಲ್ಲ. ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ, ಮನೆಯಲ್ಲೇ ನಾವೇ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ಅದು ಬೇಗ ಹಾಳಾಗುತ್ತೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಒಂದು ಟಿಪ್ಸ್ ಏನು ಅಂತಂದರೆ, ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ರೆಡಿ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಉಪ್ಪನ್ನು ಹಾಕಿ ಇಟ್ಟರೆ ಅದು ಬೇಗನೆ ಕೆಡೋದಿಲ್ಲ. ಹಾಗೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಸುಮಾರು ದಿನ, ಒಂದು 15 ಡೇಸ್ 1 ಮಂತ್ವರೆಗೂ ನಾವು ಆರಾಮಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನಾವು ಸ್ಟೋರ್ ಮಾಡಿ ಎತ್ತಿಡ್ಬೋದು. ಸಂಡೇಸ್ ಬಂದರೆ ಯಾವಾಗಲೂ ಹೀಗೆ ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ ಡೀಪ್ ಕ್ಲೀನಿಂಗು, ಹಾಗೆ ಮಕ್ಕಳಿಗೆ ಪೆಪ್ಪರು, ಜೀರಾ ಅದೆಲ್ಲ ಖಾಲಿ ಆಗಿದ್ರೆ ಅದನ್ನು ಹುರಿದು ಪೌಡರ್ ಮಾಡಿ ಇಟ್ಕೊಳ್ಳೋದು. ಸೊ ರವೆ ಏನೇನಿರುತ್ತೆ, ಶಾವಿಗೆ, ಇದನ್ನೆಲ್ಲ ಹುರಿದು ಎತ್ತಿಡೋದು, ಈ ಥರದ್ದೆಲ್ಲ ಕೆಲಸಗಳನ್ನು ಸಂಡೇನೇ ಮಾಡಿ ಮುಗಿಸ್ಕೊಳ್ತೀವಿ. ಸೊ ಆವಾಗ ನಾವು ಆ ಒಂದು ವೀಕ್ ಫುಲ್ಲು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತೇಳಿ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಗೋಡಂಬಿ ಹಾಗೆ ಬಾದಾಮಿನ ರೋಸ್ಟ್ ಮಾಡಿದ್ವಿ. ಇದು ನನ್ನ ಫೇವ್ರೇಟು. ರುಚಿ ಕೂಡ ಹಾಗೆ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತ್ ಬೆನಿಫಿಟ್ಸ್ ಕೂಡ ಹೆಚ್ಚಾಗಿರುತ್ತೆ. ಬಾದಾಮಿನಲ್ಲಿ ವಿಟಮಿನ್ ಇ ಹೆಚ್ಚಾಗಿರುತ್ತೆ ಆ್ಯಂಡ್ ಇದು ತುಂಬಾ ಪ್ರೋಟೀನ್ ಹಾಗೆ ಫೈಬರ್ ರಿಚ್ ಕೂಡ. ಗೋಡಂಬಿ ಕೂಡ ಅಷ್ಟೇ, ಇದು ಎನರ್ಜಿ ಬೂಸ್ಟರ್ ಅಂತ ಹೇಳಿ ಹೇಳ್ಬೋದು. ಹಾಗೆ ಐರನ್, ಮೆಗ್ನೀಷಿಯಮ್ ಹೆಚ್ಚಾಗಿರುತ್ತೆ. ಇದು ನಮ್ಮ ಬೋನ್ಸ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದರೆ ನಮ್ಮ ಮನೆಯ ಮಕ್ಕಳು ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಅಲ್ಲಿರುವಂತಹ ಗೋಧಿ ಹಿಟ್ಟಿಂದು ಡಬ್ಬ ಎತ್ಕೊಂಡು ಬಂದುಬಿಟ್ಟು ಅದರಲ್ಲಿರೋ ಹಿಟ್ಟು ಅಷ್ಟು ಚೆಲ್ಕೊಂಡು ಎಲ್ಲರೂ ಹಾಕ್ಕೊಂಡು ಹಬ್ಬ ಮಾಡ್ತಾ ಇದ್ದಾರೆ, ಗೋಧಿ ಹಿಟ್ಟಿನ ಹಬ್ಬ. ಫೈನಲಿ ನಮ್ಮ ಸಂಡೇ ಹೀಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.